ಏಜ್ ಸೀನಿಯರ್ ಬಟ್ ನನಗೆ ಜೂನಿಯರ್ ಇವಾಗ. ಶಬಾಷ್ ಓಕೆನಾ ಹೇಳ್ರಿ. ಹಂಗೆ ಸ್ವಲ್ಪ ಅಲ್ಲಿಂದ ನಡ್ಕೊ ಬರಕ್ಕ. ನಾಜುಕಿರ್ಲಿ, ಸುಮ್ನೆ ಬರೋದಲ್ಲ. ಕೀರ್ತಿ ಅಕ್ಕಂಗೆ ಹೂ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾಕೋ ಹುಡುಗಿ ತರ ವಾಯಿಸ್ಬೋದು. ಕೀರ್ತಿಗೆ ತಲೆನೋವು ಅಂತ ಇದು ಖುಷಿ ವಿಷಯ, ಯಾಕಂದ್ರೆ ಕೀರ್ತಿಗೆ ತಲೆ ಇದೆ ಅಂತ ಪ್ರೂವ್ ಆಯ್ತು ಅಂತ. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ನಮ್ಮ ಸೀನಿಯರ್ ಇಂದ ನಾವು ಗೆದ್ದಿರೋದು. ಇವತ್ತು ಇಂಟ್ರೋನ ನಾನ್ ತಗೋತಾ ಇಲ್ಲ, ನನ್ ಜೂನಿಯರ್ ತಗೋತಾ ಇದಾರೆ. ಏಜ್ ಸೀನಿಯರ್ ಬಟ್ ನನಗೆ ಜೂನಿಯರ್ ಇವಾಗ. ಎಲ್ಲರಿಗೂ ನಮಸ್ತೆ. ಇವ್ರ ಹೆಸರು ಕೀರ್ತಿ ಮಹೇಶ್ ಅಂತ. ಇವರು ಇವತ್ತು ಯೂಟ್ಯೂಬ್ ಚಾನಲ್ ನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಕೀರ್ತಿ ಮಹೇಶ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಅಫಿಷಿಯಲ್ ನಾನು ಇಂಟ್ರೋ ತಗೋತೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಕೀರ್ತಿ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೋರ್ಟ್ಸ್ ಫಸ್ಟ್ ಚೆಸ್ ಅಂಡ್ ಕೇರಮ್ ಇವತ್ತಿದೆ, ನಾಳೆ ಥ್ರೋಬಾಲ್, ವಾಲಿಬಾಲ್ ಇದೆ. ಈ ವ್ಲಾಗ್ 2 ದಿನದ ವ್ಲಾಗ್ ಆಗಿರುತ್ತೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Yes, to do a grateful move, we have to think. So give time. Why are you disturbing me? English very beautiful. ಅಲ್ಲಿ ಕೈ ತೋರಿಸ್ತಾ ನೋಡು. ಶಬಾಷ್ ಹುಡುಗ ಓಕೆನಾ ಹೇಳ್ರಿ. ಹಂಗೆ ಸ್ವಲ್ಪ ಅಲ್ಲಿಂದ ನಡ್ಕೊ ಬರಕ್ಕ. ಒಂದು ಹಾಡು ನಡ್ಕೊಂಡ್ ಬಾ. ನಯ ನಾಜುಕಿರ್ಲಿ, ಸುಮ್ನೆ ಬರೋದಲ್ಲ. ರ್ಯಾಂಕ್ ವಾಕ್ ಮಾಡ್ಕೊಂಬಾ. ಅಕ್ಕವ್ರು ನಮ್ಮ ಕೈಲಿ ಫೋನ್ ಮಾಡಿ ಕೊಟ್ಬಿಟ್ಟು ಲಾಗ್ ಮಾಡ್ಕೊಂತ ಅವ್ರು ಸೈಡಲ್ಲಿ ಹೋಗಿ ಶಟಲ್ ಆಡ್ತಾವ್ರೆ ಅಲ್ಲಿ ಹಿಂದೆ, ನೋಡ್ಕೊಬಿಡಿ ಅವ್ರೆ. ಕೀರ್ತಿ ಅಕ್ಕಂಗೆ ಹೂ. ಅಂಕಲ್ ಬಂದ್ರು. ಹೋಲಿ ಆಡ್ಬೋಣ ಕುಡ್ಕ. ಇವತ್ತು 2ನೇ ದಿನದ ಸ್ಪೋರ್ಟ್ಸ್ ನಡೀತಾ ಇದೆ. ವಾಲಿಬಾಲ್ ಬಾಯ್ಸ್ಗೆ, ಗರ್ಲ್ಸ್ಗೆ ಥ್ರೋಬಾಲ್. ಸೊ ಇವತ್ತು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ತಲೆನೋವು ಬರ್ತಿದೆ. ನೋಡೋಣ, ಇಷ್ಟ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಲಕ್ಕಿ ಚಾಮ್ ಅಂತೆ. ನಂದು ವಿಡಿಯೋ ಈ ಮಕ್ಕಕ್ಕೆ ಆಲ್ಮೋಸ್ಟ್ 1 ಎಮ್ ಆಗೋಷ್ಟಿದೆ ರೀಲ್ಸು. ಕೈಯಲ್ಲಿ ಹಾಕ್ತೀನಿ ನೋಡಿ. ಈ ಮುಖಕ್ಕೆ
ಮಾಡ್ಬೇಕಲ್ಲ. ಈ ಮುಖ ಚೆನ್ನಾಗೈತೆ ಆದ್ರೆ ಈ ಮುಖಕ್ಕೆ ಬಂದೈತಲ್ಲ ಒಂದೇಮು ಅದು ಅದ್ ನನಗ್ ಬಂದಿರೋದಲ್ಲ, ನಾನು ಆದ್ಮೇಲೆ ಬರುತ್ತಲ್ಲ ಮಂಕಿ, ಅದಕ್ ಬಂದಿರೋದು. ನಿಂಗೆ ಅದು ಇಲ್ಲ ಅನ್ನೋ ಹಾಗಾದ್ರೆ. ಬೇಡ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಕೀರ್ತಿಗೆ ತಲೆನೋವು ಅಂತ ಇದು ಖುಷಿ ವಿಷಯ, ಯಾಕಂದ್ರೆ ಕೀರ್ತಿಗೆ ತಲೆ ಇದೆ ಅಂತ ಪ್ರೂವ್ ಆಯ್ತು ಅಂತ. ರೆಫ್ರಿ ಅವರು, ನೀವು ಇದ್ರ ಬಗ್ಗೆ ಏನಾದ್ರು ಒಂದು ಮಾತು ಹೇಳ್ಬೇಕು ಗೇಮ್ಸ್ ಬಗ್ಗೆ. ಗೇಮ್ಸ್ ಬಗ್ಗೆನಾ? ಈ ಏನು ಫಸ್ಟ್ MC ಐತಲ್ಲ, ಗ್ರೇಟ್ ಕಮ್ ಬ್ಯಾಕ್ ಇದು. ಆಮೇಲೆ ನೋಡ್ಬೇಕು ನೆಕ್ಸ್ಟ್ ಕಾದ ಏನಾಗುತ್ತೆ ಅಂತ. ಸೀನಿಯರ್ಸ್ಗಳು ನಮಗೆ ಫ್ರೆಶರ್ಸ್ ಪಾರ್ಟಿ ಮಾಡ್ತಾವ್ರಲ್ಲ, ಯಾರು ಕೀರ್ತಿನ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಹೇಳಿ. ಏನ್ ಅಭಿಪ್ರಾಯ ಹೇಳ್ಬೇಕು? ಏನ್ ಹೇಳ ಕೀರ್ತಿ? ಯಾರು ಗೆಲ್ತಾರೆ? ನಮ್ಮರೇ ಗೆಲ್ಲದು ಪಕ್ಕ 100%. ಸೆಕೆಂಡ್ MC ಏನೇ. ನಮ್ ಗುರುಜಿ ಅವ್ರ ಹತ್ರ ಕೇಳೋಣ. ಗುರುಜಿ ಅವರೇ ಬನ್ನಿ, ಈ ಫ್ರೆಶರ್ಸ್ ಪಾರ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಫ್ರೆಶ್ ಪಾರ್ಟಿ ಹೆಸರು ಮಾತ್ರ ಫ್ರೆಶರ್ಸ್, ಆದ್ರೆ ಫ್ರೆಶರ್ಸ್ ಏನು ಇಲ್ಲ ಇಲ್ಲಿ. ಏನ್ ಬೇಕು ನಿಮಗೆ? ಏನ್ ಬೇಕು? ಎಲ್ಲ ಸೀನಿಯರ್ಸೇ ಮಾಡ್ತಾವ್ರೆ. ಸೀನಿಯರ್ಸ್ ಜೊತೆ ಹೇಳು ಹೇಳು ಗುರುಜಿ, ಹೇಳು. ನೀನ್ ಯಾಕೆ ಎದುರ್ತೀಯ ಹೇಳು. ಏನಿಲ್ಲ ಬೇಡ. ಗುರುಜಿ ಹೇಳು. ಕೇಳಿ ಕೇಳಿ, ಹೆಂಗಿದೆ ಫ್ರೆಶರ್ಸ್ ಪಾರ್ಟಿ? ಏನಿಲ್ಲ, ಈಗ 2ನೇ ದಿನ ಅಲ್ವಾ, ಇನ್ನು ಏನು ಹೇಳಕ್ಕಾಗಲ್ಲ. ಇನ್ನು 10 ದಿನ ಇದೆ, ನೋಡೋಣ. ಇಲ್ಲ, ತುಂಬಾ ಸ್ಪೋರ್ಟ್ಸ್ ಬಗ್ಗೆ ಹೇಳಿ. ಫಸ್ಟ್ ಗ್ರೌಂಡ್ ಮೇಂಟೆನೆನ್ಸ್ ಅವ್ರಿಗೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡೋರೆ. ಮೈಕ್ ಐತೆ, ಏನಿಲ್ಲ. ಮೇನ್ ಪ್ಲೇಯರ್ ಇವ್ರೆ, ನೋಡ್ಕೊಳ್ಳಿ. ಅವ್ರು ಮೇನ್ ಪ್ಲೇಯರ್ ಮಾತಾಡಿ. ನಾವೇನಿಲ್ಲ, ಯಾಕಂದ್ರೆ ತುಂಬಾ ಲೇಟ್ ಆಗಿ ಬಂದವ್ರೆ, ಆದ್ರೂ ಚೆನ್ನಾಗಿ ಮಾಡ್ತಾರೆ. ಈಗ ನಿಮ್ ಕ್ಲಾಸ್ ಅವರು ಈಗ ಸೆಮಿಫೈನಲ್ ಆಡ್ತಾವ್ರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇರು ಸರ್ ಬರ್ಲಿ. ಅಗಲವಾದ ಎಸೆತ. ಬಲ್ಲೆ 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 ಬಂದು ಬರ್ಲಿ 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 ಬರ್ಲಿ. ಯಾಕೆ ಯಾಕಣ? ಯಾಕೋ ಹುಡುಗಿ ತರ ಕಮೆಂಟ್ರಿ ಹೇಳಿ. ಚೆನ್ನಾಗಿ ಆಡ್ತಾ ಇದಾರೆ ನಮ್ಮ MCA ಫಸ್ಟ್ ಇಯರ್ಸ್. ವಿನ್ ಆಗ್ತಾರೆ ಇವತ್ತು. ಫಸ್ಟ್ ಇಯರ್ MCA. ಕಮೆಂಟ್ರಿ ಕೊಡ್ತಿದ್ಯಾ? ಆಯ್ತು, ಕೊಡ್ತೀನಿರಾ. ಸರ್ವ್ ಬಿಟ್ಲು ಬಿಟ್ಲು, ಅಯ್ಯಯ್ಯೋ, ಬಿಟ್ಲು ಬಿಟ್ಲು. ಬಿಟ್ಲು ಬಿಟ್ಲು ಬಿಟ್ಲು. ಗೆದ್ವಿ. ನಾವೇ ಗೆದ್ದಿದ್ದು, ನೀವೇ ಸೋತಿದ್ದು. 2 ಟೀಮ್ ನಂದೇ ನಂದೇ ನಂದೇ. ಅದ್ಭುತವಾದಂತ ಪ್ರದರ್ಶನ. ಬರ್ಲಿ ಚಿನ್ನ ಬರ್ಲಿ. ಇದ ಪ್ರತಿ ಈ ಪ್ರೀತಿ, ಈ ಪ್ರೋತ್ಸಾಹ ಇಂಥವೆಲ್ಲ ಮಾಡಬಾರ್ದು. ಅಲ್ಲಿ ಗೇಮ್ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮ್ಯಾಚ್ ಇಂಟ್ರೆಸ್ಟಿಂಗ್ ಇದೆ. ಪಾಯಿಂಟ್ಸ್ ಏನು ಹೇಳಕ್ಕಾಗಲ್ಲ, ಆಮೇಲೆ ಹೇಳ್ತೀನಿ. ನಿಖಿಲ್ ಬೈ ಹೇಳಿ ಹೇಳಿ ಹೇಳಿ. ನಿಮ್ ಕ್ಲಾಸ್ ಅವರು ನಮ್ ಕ್ಲಾಸ್ ಅವರು ಈಗ ವಾಲಿಬಾಲ್ ಆಡ್ತಾವ್ರೆ, ಹೆಂಗ ಅನಿಸ್ತಿದೆ? ಏನಿಲ್ಲ, ತುಂಬಾ ಚೆನ್ನಾಗಿದೆ. ಶ್ರೇಯಸ್ ಮಂತ್ರಸ್ ಕೊಟ್ಟಿರೋದು ಕೀರ್ತಿ ಸೋಲ್ಬೇಕು ಅಂತ ಈ ನಿಂಬೆ ಹಣ್ಣನ್ನ. ಅದಕ್ಕೆ ನೀನ್ ಆಡ್ಬಾರ್ದು ಅಂತಾನೆ ಮಂತ್ರಸ್ ಕೊಟ್ಟಿರೋದು. ಹೌದು, ತಗೋ ನಿಂಗೆ ನಿಂಬೆ ಹಣ್ಣು ತಗೋ. ಈಗ ಹೇಳಿ, ಇದ್ರ ಬಗ್ಗೆ ಹೇಳಿ. ಯಾವ್ದು? ನಿಮ್ ಕ್ಲಾಸ್ ಅವರು ನಮ್ ಕ್ಲಾಸ್ ಅವರು ಈಗ ವಾಲಿಬಾಲ್ ಫೈನಲ್ ಮ್ಯಾಚ್ ಇದು. ಫೈನಲ್ ಮ್ಯಾಚ್ ನಮ್ ಕ್ಲಾಸ್ ಅವ್ರಿಗೆ ಗೆಲ್ಬಹುದು ಅಂತ ಅನ್ಸುತ್ತಾ ಇದೆ. ಹೆಂಗ ಅನಿಸ್ತಿದ್ಯಾ? ನಾವೇ ಗೆಲ್ತೀವಿ ಅಂತ ನಾವ್ ಹೇಳ್ತಿದೀವಿ. ನಮ್ ಕಡೆ ಬೈ ಇದಾರೆ, ನಮ್ ಬೈ ಎಲ್ಲ ಕವರ್ ಮಾಡ್ತಾರೆ. ನೋಡಿ ಹೆಂಗ್ ಆಡ್ತಾವ್ರೆ. ನೋಡೋ ಪಾಯಿಂಟ್ ಐತೆ ಈಗ ಆ ಕಡೆ. ಇಲ್ಲ ಆದ್ರೂ ನಾವೇ ಗೆಲ್ತೀವಿ ಅಂತ. ಮ್ಯಾಚ್ ನೋಡು ಫಸ್ಟ್. ಜಿದ್ದಿ ನೋಡೋಣ. ಈಗ ನಾವು ಕುತೂಹಲದಿಂದ ಕಾಯ್ತಿರೋದು ಏನಂದ್ರೆ ಫಸ್ಟ್ ಇಯರ್ MSc ನ, ಸೆಕೆಂಡ್ ಇಯರ್ MCA ನ ಕಾದು ನೋಡಿ. ಈಗ ನಮ್ಮ ಹೇಮಂತ್ ಅವರು ಸರ್ವಿಂದ ಪಾಯಿಂಟ್ ಬರ್ಬೇಕು.
ಅತ್ಯುತ್ತಮವಾದ ಪಾಯಿಂಟ್ಸ್, ಅತ್ಯುತ್ತಮವಾದಂತ ಸರ್ವ್ ಮಾಡಿದ್ದಾರೆ ಹೇಮಂತ್ ಅವರು. ಹೇಮಂತ್ ಹಿಂಗೆ ಬೈ, ಈಗ ನಮ್ ಟೀಮ್ ಅವರು ನಿಮ್ ಟೀಮ್ ಅವರು ಆಡ್ತಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ ಟೀಮ್ ಅವ್ರು ಗೆಲ್ತಾರೆ. ಯಾಕೋ ಸ್ವಲ್ಪ ಗಂಟ್ಲು ಸರಿ ಇಲ್ಲ. ನಮ್ ಟೀಮ್ ಅವ್ರಿಗೆ ಮಾತ್ರ ತಗೊಳ್ಳಿ, ಕಿಚ್ ದೂರಗೊಳಿಸಿ. ಆಯ್ತು ಬಿಡಿ. ಈಗ ಆಡಿ ಒಂದೊಳ್ಳೆ ಪ್ರಯತ್ನ ಮಾಡಿ ಕಾಂಪಿಟೇಷನ್ ಕೊಟ್ಟು ಸೋತಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಕ್ಚುಲಿ ಹೇಳ್ಬೇಕಂತಂದ್ರೆ ತುಂಬಾ ಚೆನ್ನಾಗಿತ್ತು. ಸೋಲು ಗೆಲುವು ಆಲ್ರೆಡಿ ಇದ್ದಿದ್ದು, ಬಟ್ ಜೂನಿಯರ್ಸ್ ಗೆ ನಾವು ಬಿಟ್ಕೊಟ್ಟಿದ್ದು ಒಂದು ಖುಷಿ ಆಯ್ತು. ಬಿಕಾಸ್ ಅವ್ರನ್ನ ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ತಿದೀವಿ. ಸೊ ಆಲ್ ದಿ ಬೆಸ್ಟ್ ಅವ್ರಿಗೆ. ಥ್ಯಾಂಕ್ ಯು. ಮುಂದೆ ಹೇಳ್ತೀನಿ ತಡಿ ಮಚ್ಚ. ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡ್ ಅಲ್ಲಿ ಇರೋದ್ಯಾಕೆ, ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸಾಂಗ್ ಆಡೋದ್ಯಾಕೆ, ಇದು ವಯಸ್ಸಿನ ಮಿಸ್ಟೇಕ. ಈಗ ನಿಮ್ ಟೀಮ್ ಅವರು ಅಷ್ಟು ಕಷ್ಟಪಟ್ಟು ಗೇಮ್ ಆಡಿ ಕಾಂಪಿಟೇಷನ್ ಕೊಟ್ಟು ಗೆದ್ದಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನ್ ಗೊತ್ತಾ, ಆಕ್ಚುಲಿ ನಾನು ಫಸ್ಟ್ ಅಲ್ಲಿ ಇದ್ದೆ ಟೀಮ್ ಅಲ್ಲಿ. ಕಾಲ್ ಸ್ವಲ್ಪ ಫ್ರಾಕ್ಚರ್ ಆಗಿ ಹೊರಗಡೆ ಬಂದ್ಬಿಟ್ಟೆ ಟೀಮ್ ಇಂದ. ನನ್ ಬದಲು ಸಬ್ಸ್ಟಿಟ್ಯೂಟ್ ಹಾಕೊಂಡ್ರು, ಆಡಿದ್ರು, ರಿಪ್ಲೇಸ್ಮೆಂಟ್ ಅಲ್ಲಿ ಗೆದ್ರು. ಆಕ್ಚುಲಿ ಇವಾಗ ಸೆಮಿಫೈನಲ್ ಹೋಗಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ಅಷ್ಟೇ. ನಂಗೆ ಅಷ್ಟೇ. ಆಲ್ ದಿ ಬೆಸ್ಟ್ ಹೇಳಿ ನಿಮ್ ಆಲ್ ದಿ ಬೆಸ್ಟ್. ಈಗ ಫೈನಲ್ಸ್ ಮ್ಯಾಚ್ ನ ಗೆದ್ದಾಗ ಗೆಲ್ಲೇಬೇಕು. ಆಲ್ ದಿ ಬೆಸ್ಟ್. ಗೆದ್ಮೇಲೆ ಇನ್ನೊಂದ್ ವಿಡಿಯೋದಲ್ಲಿ ಬರ್ತೀನಿ ನಾನು. ಕಂಗ್ರಾಚುಲೇಷನ್ಸ್. ಗೆದ್ದರಿಗೆ ಏನ್ ಕೊಡಿಸ್ತೀರಾ? ಗೆದ್ದವ್ರಿಗೆ ಶರತ್ ಕಡೆಯಿಂದ ಏನೋ ಗಿಫ್ಟ್ ಇದೆಯಂತೆ. ಅಶೋಕ್ ಅವರಿಂದ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಸಖತ್ತಾಗಿ ಪಾಯಿಂಟ್ ಅನ್ನು ತಗೊಂಡಿದ್ದಾರೆ. ಈಗ ಅತ್ಯುತ್ತಮವಾದ ಸರ್ವ್ ಮಾಡಿ ಪಾಯಿಂಟ್ ಅನ್ನು ತಗೋಬೇಕೆಂದು ಅಶೋಕ್ ಅವರಿಂದ ವಿನಂತಿ. ಅತ್ಯುತ್ತಮವಾದ ಸರ್ವಿಂಗ್ ಬೈ ಅಶೋಕ್. ಒಬ್ರು ಹೇಳಿ. ಅಷ್ಟು ನೀವು ಪ್ರಯತ್ನ ಮಾಡಿ ಸ್ಟ್ರಗಲ್ ಮಾಡಿ ಒಂದೊಳ್ಳೆ ಕಾಂಪಿಟೇಷನ್ ಕೊಟ್ಟು ಆದ್ರೂ ಸೋತಿದ್ದೀರಾ, ಹೇಳಿ ಅದ್ರ ಬಗ್ಗೆ ಅಭಿಪ್ರಾಯ. ಏನಿಲ್ಲ, ಯಾರ್ ಗೆದ್ರು ಖುಷಿನೇ. ನಿಮ್ಗೆ ಏನ್ ಅನಿಸ್ತು? MCA ಅವ್ರವ್ರೆ ಅಲ್ವಾ, ಅವ್ರ್ ಗೆದ್ರು ಖುಷಿ, ನಾವ್ ಗೆದ್ರು ಖುಷಿ. ನಿಮ್ಮ ಫಸ್ಟ್ ಇಯರ್ಸ್ ಬಿಟ್ಕೊಟ್ರಿ ಅಂತ ಖುಷಿ ಆಯ್ತಾ? ಬಿಟ್ಕೊಡೋದೆಲ್ಲ ಏನಿಲ್ಲ, ಅವ್ರು ಡಿಸರ್ವ್ ಆಗಿ ಗೆದ್ದಿದ್ದಾರೆ, ತೊಂದ್ರೆ ಇಲ್ಲ. ನಿಮಗೆ ಖುಷಿ ಆಯ್ತಾ? ಖುಷಿ. ಓಕೆ ಅಲ್ಲ, ನೀವ್ ಹೇಳಿ. ಎಲ್ಲಾರು ನಮ್ಮವ್ರೆ ಅಲ್ವಾ, ಎಲ್ರು ಖುಷಿ, ಅದಕ್ಕೆ ಖುಷಿ. ಖುಷಿ ಇವೆಂಟ್ ಚೆನ್ನಾಗ್ ಆಗ್ತಿದೆ, ಅದೇ ಖುಷಿ. ಹೌದಾ? ಈಗ ನಿಮ್ಮ ಗೆದ್ದಿದ್ರಲ್ಲ ನಿಮ್ ಮೇಲೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಗೆದ್ದಿಲಿ, ಅವ್ರು ಗೆದ್ರೆ ನಾವ್ ಗೆದ್ದಂಗೆ, ನಾವ್ ಗೆದ್ರೆ ಅವ್ರು ಗೆದ್ದಂಗೆ ಅಷ್ಟೇ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಹೇಳು. ನೀವು ಇಷ್ಟೊತ್ತು ವಾಲಿಬಾಲ್ ನ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಗೆದ್ದಿದ್ದೀರಾ, ಏನ್ ಅನಿಸ್ತಿದೆ? ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಫೈನಲ್ಸ್ ಇದೆ, ಫೈನಲ್ಸ್ ಆಡ್ಬೇಕು, ನೋಡೋಣ ಏನಾಗುತ್ತೆ ಅಂತ. ವೇಟ್ ಅಂಡ್ ವಾಚ್. ಓಕೆ, ಥ್ಯಾಂಕ್ ಯು. ಅವ್ರಿಗೆ ಬಂದಿರೋದು ಯಾರಾದ್ರೂ ಸರಿ, ಎಲ್ಲ ನಮ್ಮವ್ರೆ. ಹಂಗೆ ವೇದ ಸಿಸ್ಟರ್ ಅವರಿಂದ ಅತ್ಯುತ್ತಮವಾದ ಸರ್ವಿಸ್. ಕಾದ್ ನೋಡ್ಬೇಕು ಏನಾಗ್ತಿದೆ ಅಂತ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಬರುತ್ತೆ. ಒಳಗೆ ಕೊಟ್ಟೆ ಕಣ ಕಾಲು ಇನ್ನು. ಆಡರಿ ನಿಂತ್ಕೊಳ್ಳಿ. ಅಲ್ಲೇ ವೇಟ್ ಮಾಡಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಮಹೇಶ್ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಇವತ್ತು ನಮ್ಮ ವಾಲಿಬಾಲ್ದು ಟೂರ್ನಮೆಂಟ್ ಗೆದ್ದಿದ್ದೀವಿ ನಾವು, ಫಸ್ಟ್ ಇಯರ್ MSc.
ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮು ನಾವು ಯೂನಿವರ್ಸಿಟಿಲಿ ಕಾಂಪೀಟ್ ಮಾಡಿ ಗೆದ್ದಿದ್ದೀವಿ. ಸೊ ಎಲ್ಲ ಕ್ರೆಡಿಟ್ಸು ನಮ್ಮ ಸೀನಿಯರ್ಸ್ ಹೋಗುತ್ತೆ. ಸೀನಿಯರ್ಸ್ ಇಂದ ನಾವು ಫುಲ್ ಕಾಮ್ನೆಸ್ ಎಲ್ಲ ಕಲ್ತಿದ್ದೀವಿ. ಸೊ ನಮ್ಮ ಸೀನಿಯರ್ ಇಂದ ನಾವು ಗೆದ್ದಿರೋದು. ಸೊ ಸಪೋರ್ಟ್ ಟು ಕೀರ್ತಿ ಮಹೇಶ್ ಯೂಟ್ಯೂಬ್ ಚಾನಲ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. Congratulations.